ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸನ್ನಿತರಿ, ಚಾಲೆಂ ಎಂದೇ ಖ್ಯಾತವಾದ ಬೃಹತ್ ಇತಿಹಾಸಗಳನ್ನು ಹೊತ್ತು ಮಳಗಿರುವ ಪ್ರಸಿದ್ಧ ಪ್ರದೇಶದ ಗೊತ್ತವನ್ನು ನಿಮ್ಮ ಮುಂದೆ ನೆನಪಿಸುತ್ತಿದ್ದೇನೆ. ಕೋಯಿಕೋಡಿನಿಂದ 12 ಕಿಲೋಮೀಟರ್ ದೂರದಲ್ಲಿ ಚಾಲಿಯಾರ್ ತೀರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವ ಪ್ರದೇಶವಾಗಿದೆ. ಚಾಲೆಂ ಈಗ ಕರಲುಂಡಿ ಪಂಚಾಯತಿನಲ್ಲಿ ನೆಲೆ ನಿಂತಿರುವ ಈ ಪ್ರದೇಶಕ್ಕೆ ಪೌರಾಣಿಕ ಕಾಲದಿಂದಲೇ ಜಗತ್ತಿನ ವಾಣಿಜ್ಯ ಭೂಪಟದಲ್ಲಿ ಕಡೆಗಣಿಸಲಾಗದ ಕಾಯಂ ಸ್ಥಾನವಿತ್ತು. ಹೊರಗಿನಿಂದ ಬಂದ ಯಹೂದಿಗಳು ಮತ್ತು ಅರಬಿಗಳು, ನಂತರದ ಪರಕೀಯರು ಮತ್ತು ಆಂಗ್ಲೇಯರೆಲ್ಲರೂ ಈ ಪ್ರದೇಶವನ್ನು ಅವರ ಸ್ವಪ್ನ ಭೂಮಿಯಾಗಿ ಚಾಲಿಯಾರ್ ತೀರವನ್ನು ಕಂಡಿರುವುದು. ಭೂಶಾಸ್ತ್ರದಲ್ಲಿ ಚಾಲೆಂಗಿರುವ ವಿಶೇಷ ಸ್ಥಾನಮಾನವು ಕಡಲಿನ ಮತ್ತು ವ್ಯವಹಾರ ಮತ್ತು ಕಡಲಿನ ಸೇನಾಧಿಪತ್ಯವನ್ನು ಗುರಿಯಿಡುವವರಿಗೆ ಸಂಬಂಧಿಸಿದಂತೆ ಕಡೆಗಣಿಸುವಂತಹದ್ದಾಗಿರಲಿಲ್ಲ. ಮಾಲಿಕ್ ದಿನಾರ್ ರಲಿಯಲ್ಲಾಹು ಅವರ ನೇತೃತ್ವದಲ್ಲಿ ಇಸ್ಲಾಂ ಕೇರಳಕ್ಕೆ ಪ್ರವೇಶಿಸಿದ ಕೆಲವೇ ದಿನಗಳಲ್ಲಿ ಚಾಲೆಮಿಗೂ ಅದರ ಸ್ಪಷ್ಟ ಸಂದೇಶ ತಲುಪಿತು. ಮಾಲಿಕ್ ದಿನಾರ್ ರಲಿಯಲ್ಲಾಹು ಅವರ ಸಂಘ ಸದಸ್ಯರಾಗಿದ್ದ ಮಾಲಿಕ್ ಬಿನ್ ಹಬೀಬ್ ರಲಿಯಲ್ಲಾಹು ಅವರ ನೇತೃತ್ವದಲ್ಲಿ ಚಾಲೆಂ ಪ್ರದೇಶದಲ್ಲಿ ಮಸೀದಿಯೊಂದನ್ನು ಸ್ಥಾಪಿಸಲಾಯಿತು. ಕೇರಳದಲ್ಲಿ ಸ್ವಹಾಬಿಗಳಿಂದ ಸ್ಥಾಪಿತಗೊಂಡ 10 ಮಸೀದಿಗಳಲ್ಲೊಂದಾಗಿ ಇದು ವರ್ಷಾನಂತರ ಕೋಯಿಕೋಡಿನ ಸಾಮೂದಿರಿ ರಾಜರುಗಳ ನಿಯಂತ್ರಣಕ್ಕೊಳಪಟ್ಟಾಗ ಚಾಲೆಂ ಕೂಡ ಅವರ ಆಳ್ವಿಕೆಗೆ ಅಧೀನವಾಯಿತು. ಸಾಮೂದಿರಿ ರಾಜರುಗಳು ಮತ್ತು ಮುಸ್ಲಿಮರ ನಡುವೆ ಇದ್ದ ಸೌಹಾರ್ದತೆ ಚಾಲೆಂ ಪ್ರದೇಶವನ್ನು ಶಾಂತಿ ಸಾಮರಸ್ಯ ನೆರೆಯೂರಲು ಸಹಕಾರಿಯಾಯಿತು. ಈ ಮಧ್ಯೆಯಾಗಿದೆ ಕ್ರಿಸ್ತಶಕ 1498ರಲ್ಲಿ ವಾಸ್ಕೋ ಡ ಗಾಮ ಕೋಯಿಕೋಡಿಗೆ ತಲುಪಿದೆ. ಅವರ ಸಂಪನ್ಭರಿತ ಸೇನಾಪತ್ಯವನ್ನು ಗಟ್ಟಿಗೊಳಿಸಲು ಬೇಕಾಗಿ ಕೇರಳ ತೀರದಲ್ಲಿ ಮತ ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಎಲ್ಲೆಲ್ಲೋ ಹರಡಲು ಪ್ರಾರಂಭಿಸಿದರು. ಸ್ವಾಭಾವಿಕವಾಗಿ ಕಾಕತಾಳೀಯವೆಂಬಂತೆ ಅವರು ಚಾಲೆಂ ತೀರಕ್ಕೆ ಆಕರ್ಷಿಕರಾದರು. ಕೋಯಿಕೋಡಿನ ಮೇಲೆಭಾಗದಲ್ಲಿರುವ ಸಮುದ್ರಾತಿ ಪತ್ರವನ್ನು ಗುರಿಯಿಟ್ಟು 1531ರಲ್ಲಿ ಅವರು ಚಾಲಿಯಾಂ ತೀರದಲ್ಲಿ ಕೋಟೆ ನಿರ್ಮಿಸಲು ತಯಾರಾದರು. ಕೋಟೆ ನಿರ್ಮಾಣದ ಮಧ್ಯೆ ಪರಕೀಯರು ಸಂಘವಾಗಿ ಬಂದು ಮಾಲಿಕ್ ದಿನಾರ್ ರಲಿಯಲ್ಲಾಹು ಮತ್ತು ಸಂಗಡಿಗರು ನಿರ್ಮಿಸಿದ್ದ ಮಸೀದಿಯು ಸೇರಿದಂತೆ 3 ಮಸೀದಿಗಳನ್ನು ಹೊಡೆದುರುಳಿಸಿ ಕಲ್ಲು ಮರಗಳನ್ನು ಕೋಟೆ ನಿರ್ಮಾಣಕ್ಕೆ ಬೇಕಾಗಿ ಹೊತ್ತೊಯ್ದರು. ಕೋಟೆ ನಿರ್ಮಾಣ ಪೂರ್ತಿಯಾದಂತೆ ವ್ಯವಹಾರದಲ್ಲಿ ಅವರ ಅಧೀನತೆಯನ್ನು ಪಡೆದುಕೊಂಡು ಸೇನಾ ಶಕ್ತಿಯು ಉತ್ಕೃಷ್ಟ ಬಲವನ್ನು ಪಡೆದುಕೊಂಡು ಆಸುಪಾಸಿನ ಪ್ರದೇಶದಲ್ಲಿದ್ದ ಅನೇಕ ಜನರನ್ನು ಬಂಧಿಸಿ ದಾಸತನಕ್ಕೆ ತಳ್ಳಿ ಹಾಕಿ ಕೊಲೆಗೈದರು. ಅನೇಕರು ಮಹಿಳೆಯರನ್ನು ಬಂಧಿಸಿ ಶಿಕ್ಷಿಸಿದರು. ತಡಮಾಡದೆ ಸಾಮೂದಿರಿ ರಾಜನನ್ನು ತಮ್ಮ ತೆಕ್ಕೆಗೆ ಸೆಳೆದುಕೊಂಡು ಆಳ್ವಿಕೆಯನ್ನು ವಶಪಡಿಸಿಕೊಳ್ಳಲು ಶ್ರಮಿಸಿದರು. ದಿತಿಗೆಟ್ಟಾಗ ಸಾಮೂದಿರಿಯ ಮಾಪಿಲ ನಾರಾರ್ ಸೇನಾಪಡೆ 1571ರಲ್ಲಿ ಪೋರ್ಚುಗೀಸ್ ಕೋಟೆಯನ್ನು ಆಕ್ರಮಿಸಿದರು. ಸುದೀರ್ಘವಾದ ಹೋರಾಟ ಮತ್ತು ಪ್ರತಿರೋಧದ ನಂತರ ಪೋರ್ಚುಗೀಸ್ ಸೋಲೊಪ್ಪಿಕೊಂಡು ಕೋಟೆ ಕಿತ್ತರು. ಪರಸ್ಪರಡೆಯಲ್ಲಿ ನೆಲೆಸಿದ್ದ ಪೂರ್ಣವಾಗಿ ಕೋಟೆಯನ್ನು ಹೊಡೆದುರುಳಿಸಲಾಯಿತು. ನೆಲಕ್ಕುರುಳಿಸಿದ ಮಸೀದಿಯನ್ನು ಪುನರ್ನಿರ್ಮಿಸಲು ಅಗತ್ಯವಿದ್ದ ಕಲ್ಲು ಮರಗಳನ್ನು ಸಾಮೂದಿರಿ ಹಿಂತಿರುಗಿಸಿದರು. ಅದರ ನಂತರ ಬಾಕಿ ಉಳಿದಿದ್ದ ಹಲಗೆಗಳನ್ನು ಸಾಮೂದಿರಿ ತನ್ನ ಆಡಳಿತ ಕೇಂದ್ರವಾಗಿದ್ದ ಕೋಯಿಕೋಡಿಗೆ ತೆಗೆದುಕೊಂಡೋದರು. ಪರಸ್ಪರರಲ್ಲಿ ನೆಲೆಸಿದ್ದ ಸಾಮರಸ್ಯವನ್ನು ಛಿದ್ರಗೊಳಿಸಲು ಮತ್ತು ಮನಸ್ಥೈರ್ಯವನ್ನು ಗಟ್ಟಿಗೊಳಿಸಲು ಬೇಕು. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ. ವಾಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.